ಓಕೆ, ಕಂಫರ್ಟಬಲ್ ಆಗಿದೆ. ಓಕೆನಾ, ಲೈಕ್ ಎ ಫ್ರೆಂಡ್ ಅಂದ್ಕೊಳ್ಳಿ. ಹಾಯ್, ಏನು ಹೆಸರು? ಮೈಂಡ್ ವಾಯ್ಸ್ ಇರ್ಲಿಕ್ಕೆ ಇಲ್ಲಿ ತನಕ ಕೇಳಿಸ್ತೀರಿ. ಹೊಡಿತೀರಾ? ನೋಡಿದ್ರಾ, ನಿಮ್ಗೆಲ್ಲರಿಗೂ ಹಾಯ್ ಹೇಳ್ತಾರೆ, ನನಗೆ ಹೊಡಿಯಂಗೆ ನೋಡ್ತಿದ್ದ. ಡೇ 15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ. ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ VG ಮಾತಾಡ್ತಾ ಇದ್ದೀನಿ. ಹೊಸಪೇಟು ವಿಜಯನಗರ. ಇಲ್ಲಿ ಮುಗಿಸ್ಕೊಂಡು ಕೊಪ್ಪಳ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನೋಡೋಣ, ಇವಾಗ ಹೋಗಿ ನಮ್ಮ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ನಮ್ಮ ನಾಯಿಗೆ ಒಂದು ಸ್ವಲ್ಪ ಹುಷಾರಿಲ್ವಂತೆ, ಊಟ ಬಿಟ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ದಂಗೆ. ಸೊ ಹಾಗಾಗಿ ಮೇ ಬಿ ಇವತ್ತು ನೈಟ್ ಏನಂದರೆ ಬೆಂಗಳೂರು ಹೋದರೆ ಹೋಗ್ತೀನಿ ಬ್ಯಾಂಗ್ಳೂರಿಗೆ. ಈಗ ಓಕೆ, ನಾ ಊಟ ಎಲ್ಲ ಮಾಡ್ತಾಯಿದ್ರೆ ಹೋಗಲ್ಲ, ಚಾಲೆಂಜ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅದು ತುಂಬ ಒಂದು ಸ್ವಲ್ಪ ವೀಕ್ ಆಗಿದೆ ಅಂದಾಗ ಹೋಗ್ತೀನಿ. ಚಾಕ್ಲೇಟ್ಸ್ ಮತ್ತು ಪೆನ್ ತೊಗೋಬೇಕು ಗೈಸ್. ಫೈನಲಿ ಬಂದ್ಬಿಟ್ಟು 10 ರುಪೀಸ್ ಅಂದ್ಬಿಟ್ಟು 2 ಡೈರಿ ಮಿಲ್ಕ್ ತೊಗೊಂಡಿದ್ದೀವಿ, ಒಂದು 5 ಸ್ಟಾರ್ ತೊಗೊಂಡಿದ್ದೀನಿ. ಮತ್ತು ಕ್ಯಾಮ್ರಾ ನೋಡಿ, ಓಕೆನಾ? ನೀವು ಕ್ಯಾಮ್ರಾ ನೋಡಿದ್ರೆ ನಿಮ್ಮ ಕ್ಯಾಮ್ರಾದಿಂದ ಹುಡುಗರು ಯಾರು ನೋಡ್ತಾ ಇರ್ತಾರೆ ನಿಮ್ಮನ್ನೆಲ್ಲ, ಓಕೆನಾ? ನೋಡಿದ್ರೆ ಜಾಲಿ ತಾನೆ ನಿಮಗೆ. ಕರೆಕ್ಟ್. ಬರೋವಂಥ ದುಡ್ಡಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಗಿಡ ನಡ್ತಾ ಇದ್ದೀನಿ. ಮತ್ತು ಯಾಕೆ ಸೀರಿಯಸ್ ಆಗಿದೆಯಾ? ಮತ್ತೆ ಗಿಡ ನಡ್ತೀರ ನಡಲ್ಲ? ಗಿಡ ಬಾಯ್ ಏನು ಹೇಳು? ಮೂಗಪ್ಪ. ನೀನು ಸೈಲೆಂಟಾಗಿರಲ್ಲ ಕಣಲ್ಲಿ, ವೈಲೆಂಟಾಗಿರ್ತೀಯ. ನಿನಗೆ ಹೆಸರು ಇಟ್ಟು ತಪ್ಪು ಮಾಡ್ಬಿಟ್ರು. ಬಾರ 360 ಕಣ, ಕವರ್ ಆಗುತ್ತೆ ಬಾರೋ. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಬೇಕು. ಗಿಡ ನಡ್ತೀರಾ ನಡಲ್ಲ? ಇಷ್ಟು ವರ್ಷ ಯಾರ್ಯಾರು ಗಿಡ ನೆಟ್ಟಿದ್ದೀರಾ ಹೇಳಪ್ಪ? ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡದೇ ಇರೋ ನನಗೆ ಪರವಾಗಿಲ್ಲ, ಗಿಡ ನಡ್ತೀರಾ ಅಲ್ವಾ? ಇರೋ, ನಿನ್ನ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ಗೊತ್ತಾಯ್ತು. ಒಂದು ಗಿಡ ನೆಡೋದಕ್ಕೇನೋ, ಬರ್ಡೇಗೂ ಗಿಡಕ್ಕೂ ಏನು ಸಂಬಂಧ? ಬರ್ಡೇ ದಿನ ಗಿಡ ನೆಟ್ಟರೆ ನಿನಗೆ ಒಂದು ನೆನಪು ಉಳಿಯುತ್ತೆ, ಅದನ್ನ ನೀಟಾಗಿ ನೋಡ್ಕೊಳ್ತೀವಿ ಸೆಂಟಿಮೆಂಟಿಂದ, ಕರೆಕ್ಟಾ? ಸೊ ಹಾಗಾಗಿ ಓಕೆನಾ? ಬರೋ ಇಲ್ಲಿ ಎಲ್ಲರೂ ನಿಂತ್ಕೊಂಡು ನಾಳೆಗಿದೆ. ಕೂಲಾಗಿದೆ ಯಾಕ್ರೋ ಏಕ್ದಮ್ ಎತ್ತಿದ ತಕ್ಷಣ ಹೆಂಗೆ ಹೇಳು? ಓಕೆ ಬಾಯ್ಲಿ ನೀನು ಬಾ, ಬಾಯ್ಲಿ ನೀನೇ ಸರಿ ಇವಾಗ ಬಾಯ್ಲಿ. ಮಗ ನಿಂತ್ಕೊಳ್ರಿ ಹಂಗೆ ಲೈನಾಗಿ. ಏನು ಓದ್ತಾ ಇದ್ದೀರೋ ಎಲ್ಲ? ವೆಯ್ಟ್ ಮಿನಿಟ್, ರೆಕಾರ್ಡಿಂಗ್ ಎಲ್ಲ ಇದೆ. ಮಗ ಏನು ಓದ್ತಾ ಇದ್ದೀರಾ? BCA ಫಸ್ಟ್ ಟೈಮ್. BCAನಾ? ಓಕೆ ಡನ್. ಚೆನ್ನಾಗಿ ಓದಿ, ಫಸ್ಟ್ ಹೇಳ್ಬಿಡ್ತೀನಿ ಅದನ್ನ. ಹಿಂದೆ ಇರೋರಲ್ಲ ಒಂಚೂರು ಮುಂದೆ ಬರ್ರ. ನೀಟಾಗಿ ಎಷ್ಟು? 18ನೇ ಡಿಸ್ಟಿಕ್ಕು. ಪ್ರತಿ ಜಿಲ್ಲೆಯಲ್ಲೂ ನಾನು ಏನು ಮಾಡ್ತೀನಿ ಅಂದರೆ ಚಾಕ್ಲೇಟ್ಸು, ಪೆನ್ಸು ಈ ಥರ ಏನು ಸೇಲ್ ಮಾಡಿ ಅದ್ರಲ್ಲಿ ಬರೋವಂಥ ದುಡ್ಡಲ್ಲಿ ಒಂದೊಂದು ಗಿಡ ನೆಡ್ತೀನಿ. ಒಂದು ಅವೇರ್ನೆಸ್ ಥರ ಕ್ರಿಯೇಟ್ ಮಾಡಬೇಕು ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಮಧ್ಯೆ, ಸ್ಕೂಲ್ ಸ್ಟೂಡೆಂಟ್ಸ್ ಮಧ್ಯೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಪಾಯಿಂಟು. ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀರ ತಾನೆ ಬರ್ಡೇನ? ಖಂಡಿತ. ನಿಮ್ಮ ಬರ್ಡೇ ದಿನ ಎಷ್ಟು ಜನ ಗಿಡ ನೆಟ್ಟಿದ್ದೀರಾ? ಇಲ್ಲ ಅವನು ಎಷ್ಟು ಸತಿ? ಆ್ಯಕ್ಚುಲಿ ಬಂದ್ಬಿಟ್ಟು ಈ ಟಾಪಿಕ್ ನಾನು ಹೇಳೋಕ್ಕೆ ಮುಂಚೆ ಫಾಲೋ ಮಾಡ್ತಿದ್ಯಾ? ಥ್ಯಾಂಕ್ ಯು. ಮನೋಜ್ ಬ್ರೋ. ಗೈಸ್ ನೋಡಿ, ಒಬ್ರು ಫಾಲೋ ಮಾಡ್ತಾ ಇದ್ದಾರೆ ಬ್ಯಾಚಲ್ಲಿ. ನೀನೇನಕ್ಕೆ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳಲಿಲ್ಲ? ಆಯ್ತು, ಒಳ್ಳೆ ವಿಷಯ ತಾನೇ, ಜೋರಾಗಿ ಬ್ರೋ, ಒಳ್ಳೆ ವಿಷಯ. ಏನಕ್ಕೆ ಹೇಳಲಿಲ್ಲ ಫ್ರೆಂಡ್ಸ್ಗೆ? ಹೇಳ್ತೀವಿ ಬ್ರೋ. ಹೇಳೋದು ಇನ್ನೆಲ್ಲ ಮಾಡಿಸ್ಬೇಕು, ಓಕೆನಾ? ಏನು ಹೇಳು? ಮಾಡಿಸ್ಬೇಕು ಎಲ್ಲರೂ, ಓಕೆನಾ? ಅರ್ಥ ಆಯ್ತಿದ್ಯಾ? ಫಸ್ಟ್ ಬಂದ್ಬಿಟ್ಟು ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಬೇಕು. ನೀವು ಗಿಡ ನೆಡ್ತೀರಲ್ಲ ಅದನ್ನ ವೀಡಿಯೋ ಮಾಡಿ ಒಂದು ಸ್ಟೋರಿಗೆ ಹಾಕಬೇಕು. ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಇದೆಲ್ಲ ಸ್ಟೋರಿ ಹಾಕ್ದಾಗ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನ ಯಾರಂದ್ರೆ ಫಾಲೋ ಮಾಡ್ತಾ ಇರ್ತಾರೆ. ನೀವು ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಅಣ್ಣ ನಾನು ಬರ್ಡೇ ದಿನ ಗಿಡ ನೆಟ್ಟೆ ನೀನು ಗಿಡ ನೆಡು ಅಂದರೆ ಯಾರೂ ಫಾಲೋ ಮಾಡಲ್ಲ. ಅದನ್ನ ಮಾಡ್ತಾರಾ? ಮಾಡಲ್ಲ. ಇದೇನು ಈ ಸ್ಟೋರಿ ಹಾಕಿದಾಗ ಯಾರಿಗೋ ಒಬ್ರು ಒಂದು 10 ಜನ ನೋಡ್ತಾರೆ ಅಂದರೆ 10ರಲ್ಲಿ ಒಂದು 5 ಜನಕ್ಕೆ ಇನ್ಸ್ಪೈರ್ ಆಗ್ಬೋದು. ಆಗುತ್ತಾ? ಆಗಲ್ಲ? ನೀವು ಅದನ್ನ ಪ್ರತಿ ವರ್ಷ ಫಾಲೋ ಮಾಡಬೇಕು. ಅಂದರೆ ನಮಗೆ ಪರಿಸರ ಎಲ್ಲ ಕೊಡುತ್ತೆ, ನಾವೇನು ರಿಟರ್ನ್ ಕೊಡ್ತಾ ಇದ್ದೀವಿ? ಏನು ಕೊಡ್ತಾ ಇಲ್ಲ. ಇನ್ನೂ ಬೇಕಂದರೆ ನಾಶ ಮಾಡ್ತಾ ಇದ್ದೀವಿ, ಕರೆಕ್ಟಾ? ಒಂದು 10-20 ವರ್ಷಕ್ಕೆ ಮುಂಚೆ ಎಷ್ಟು ಜನ ಕೇಕ್ ಕಟ್ ಮಾಡಿದ್ದೀರಾ ನಿಮ್ಮ ಮನೆಗಳಲ್ಲಿ? ನೆನ್ಪಿಟ್ಕೊಳ್ಳಿ. ಇವಾಗ ಎಲ್ಲರೂ ಕಟ್ ಮಾಡ್ತೀರಾ ನನಗೆ ಗೊತ್ತು. ಚೈಲ್ಡ್ಹುಡ್ಡಲ್ಲಿ ಎಷ್ಟು ಜನ ಕಟ್ ಮಾಡ್ತಾ ಇದ್ರಿ? ಯಾರೂ ಇಲ್ಲ, ಯಾರೋ ಒಬ್ಬೊಬ್ರು ಅಷ್ಟೇ. ಒಂಚೂರು ದುಡ್ಡು ಗಿಡಿರೋರು, ಇಲ್ಲ ಏನೋ ಒಂದು ಮಗನ ಮೇಲೆ ಪ್ರೀತಿ ಹೆವಿಯಾಗಿರೋರು ಓಕೆ ಮಾಡೋಣ ಅಂದ್ಬಿಟ್ಟು ಮಾಡಿಸ್ತಿದ್ರು ಹೊತ್ತು. ಆದರೆ ವರ್ಷ ಎಲ್ಲ ಯಾರೂ ಕಟ್ ಮಾಡಿಸ್ತಿಲ್ಲ. ಫಸ್ಟ್ ವರ್ಷ ಏನೋ ಮಾಡ್ತಿದ್ರು ಗ್ರ್ಯಾಂಡಾಗಿ, ಕರೆಕ್ಟಾ? ಇವಾಗ ವರ್ಷ ಬರ್ಡೇ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದು ಏನು ಹೇಳಿ ನಿಮಗೆ? ಕೇಕು, ಸೆಲೆಬ್ರೇಷನ್ನು. ಇದ್ರ ಮಧ್ಯೆ ಬಂದ್ಬಿಟ್ಟು ಕೇಕಿಗಿಂತ ಮುಂಚೆ ಬಂದ್ಬಿಟ್ಟು ನಮಗೆ ಗಿಡ ನೆನಪಾಗ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ, ಓಕೆನಾ? 100%. ಯಾರ್ಯಾರು ಮಾಡ್ತೀರಾ? ಸುಳ್ಳು ಹೇಳ್ತೀರಾ, ನಿಜ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನೀವು ಒಂದೊಂದು ಗಿಡ ನಡಿ, ಅಷ್ಟೇ ನನಗೆ ಸಾಕು.
ನಿಮ್ಮಿಂದ ಬಂದ್ಬಿಟ್ಟು ಒಂದು 10 ಜನಕ್ಕೆ ಹೋಗ್ಬೇಕು. ಮೈನಾಗಿ ನಾನು ಕಾಲೇಜ್ ಸ್ಟೂಡೆಂಟ್ಸ್ನ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಒಂದೇ ಒಂದು ರೀಸನ್ನು, 10 ಜನಕ್ಕೆ ಹೇಳಿದ್ರೆ 100 ಜನಕ್ಕೆ ಹೋಗೋದು ಕಾಲೇಜ್ ಸ್ಟೂಡೆಂಟ್ಸ್ ಕೈಯಲ್ಲಿ ಮಾತ್ರ ಇರೋದು. ಓಕೆನಾ? ಚಾಕ್ಲೇಟ್ಸ್ ಯಾರನ್ನು ತೊಗೊಳ್ತೀರಾ? ಇಂಟ್ರೆಸ್ಟ್ ಆಗಿದ್ದೀರಾ? ಓಕೆನಾ? ಲೈಫ್ ಇರೋದೊಂದು, ಜಾಲಿಯಾಗಿರಿ, ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ, ಅದೇ ಥರ ಸಿನ್ಸಿಯರಾಗಿ ಓದಿ. ಪಕ್ಕನಾ? ಏನಕ್ಕೆ ಅಂದರೆ ಕಾಲೇಜ್ ಲೈಫು ಮತ್ತೆ ಸಿಗಲ್ಲ. ಅದೇ ಥರ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ಓದಿಲ್ಲ ಅಂದರೆ ಕಾಲೇಜ್ ಆದಮೇಲೆ ಕಷ್ಟ ಬೀಳಬೇಕಾಗುತ್ತೆ. ಹಾಂ, ಕರೆಕ್ಟಾಗಿ ಓದಿ, ಚೆನ್ನಾಗಿ ನೀಟಾಗಿ ಡೀಸೆಂಟಾಗಿ ಅದೇ ಥರ ಡೀಸೆಂಟಾಗಿ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿರಿ. ಓಕೆ, ಹ್ಯಾವ್ ಎ ಗುಡ್ ಡೇ. ಓಕೆನಾ? ಬಾಯ್. ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗಿಡ ನಡ್ತಾ ಇದ್ದೀನಿ. ನೀವು 5 ರೂಪಾಯಿ ಚಾಕ್ಲೇಟ್ನ 10 ರೂಪಾಯಿ ಅಂತ ಕೊಟ್ಟಿಸ್ಕೊಳ್ಳೋದು, 10 ರೂಪಾಯಿನ 15-20 ರೂಪಾಯಿ ಅಂತ ಕೊಟ್ಟಿಸ್ಕೊಂಡಾಗ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಗೊತ್ತಾ? ಆ ದುಡ್ಡನ್ನೆಲ್ಲ ಸೇವ್ ಮಾಡಿ ನಾನೊಂದು ಗಿಡ ನಡ್ತೀನಿ. ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ. ಈಗ ನೋಡಿ ಸರ್ ಥರ ಕಾಣಿಸ್ತೀನಿ ನಾನು. ಯಾವ ಆ್ಯಂಗಲಲ್ಲಿ ನಾನು ಸರ್ ಥರ ಕಾಣಿಸ್ತೀನಿ ನನಗಂತೂ ಗೊತ್ತಾಗಿದ್ದಿಲ್ಲ. ಫ್ರೆಂಡ್ಲಿ ಆಗಿದ್ದೀನಿ ತಾನೆ? ಹಾಂ, ಮತ್ತೆ ಫ್ರೆಂಡ್ಲಿ ಆಗಿರೋ ನೀನು. ಈ ಕಾಲೇಜ್ ಹುಡುಗರು ಯಾವ ನೋಡಿದ್ರು ಸರ್ ಅಂದ್ಕೊಂಡು ನನಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಫಸ್ಟೇ ನನಗೂ ಸರ್ಗೂ ಹೋದ್ರೆ ಆಗಲ್ಲ, ನನಗೂ ಸರ್ಗೂ ಆಗೋದೇ ಇಲ್ಲ. ಫಸ್ಟ್ ನೀವು ತಿರ್ಗಾ ಸರ್ ಅಂದರೆ ಓಕೆನಾ? ಹಾಂ, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡ್ತೀರಾ ಪಕ್ಕ, ಅದನ್ನ ಸ್ಟೋರಿಗೆ ಹಾಕ್ಬೇಕು. ಈ ಸೀರಿಯಸ್ ಆಗಿ ಇರ್ಬೇಡ್ರು, ಜಾಲಿಯಾಗಿರ್ರಿ. ಹೇಳ್ತೀನಿ, ನೀವೇನಕ್ಕೆ ಅಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಫಸ್ಟು ಓಕೆ, ಕಂಫರ್ಟಬಲ್ ಆಗಿರಿ. ಓಕೆನಾ? ಲೈಕ್ ಎ ಫ್ರೆಂಡ್ ಅಂದ್ಕೊಳ್ಳಿ. ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀನಿ. ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗಿಡ ನಡ್ತೀನಿ. ಗಿಡ ಹೇಗೆ ನಡ್ತೀನಿ ಅಂದರೆ ಚಾಕ್ಲೇಟ್ಸು ಇವೆಲ್ಲ ಸೇಲ್ ಮಾಡಿ ಎಕ್ಸ್ಟ್ರಾ ಬರೋವಂಥ ಅಮೌಂಟಲ್ಲಿ ಗಿಡ ನಡ್ತೀನಿ. ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಬೇಕು. ಇಲ್ಲ, ನಾನು ಜಾಲಿಯಾಗಿ ಹೇಳ್ತಾ ಇದ್ದೀನಿ ತಾನೆ, ಫ್ರೆಂಡ್ಲಿಯಾಗಿ. ಕರೆಕ್ಟ್ ತಾನೆ? ಮತ್ತು ನಗಾಡಿ ಪರವಾಗಿಲ್ಲ. ಕರೆಕ್ಟಾಗಿ ಆಪೋಸಿಟಲ್ಲಿ ನಿಂತ್ಕೊಂಡ್ಬಿಟ್ಟು ಕೂಲಾಗಿರಿ. ಓಕೆನಾ? ಗಿಡ ನಡ್ತೀರಾ? ನೀನು ಯಾಕೋ ಜಾಲಿಯಾಗಿರಲ್ಲ. ಸ್ಟಡಿಯಾಗಿರೋ, ನಾಚ್ಕೊಬೇಡ. ಗಂಡು ಮಕ್ಕಳೆಲ್ಲ ಇಷ್ಟೊಂದೆಲ್ಲ ನಾಚ್ಕೊಬಾರ್ದು ಕಣ. ಹಾಂ, ಗಿಡ ನಡ್ತೀಯ ಬರ್ಡೇ ದಿನ, ಸ್ಟೋರಿಗೆ ಹಾಕ್ತೀಯಾ? ಎಷ್ಟು ಜನ ಇದ್ದಾರೆ ಫಾಲೋವರ್ಸು? 1150 ನೋಡ್ದಾ? 1150 ಜನ ಇದ್ದಾರೆ. ನೋಡಿ ಗೈಸ್. ಓಕೆ, ಡನ್. ನಿನ್ನ ಬರ್ಡೇ ದಿನ ಒಂದು ಗಿಡ ನಟ್ಟಿ ಅದನ್ನ ಸ್ಟೋರಿಗೆ ಹಾಕ್ಬೇಕು. ಸ್ಟೋರಿ ಅಂದರೆ ಫೋಟೋ ಅಲ್ಲ. ನಾನು ಬರ್ಡೇಗೆ ಈ ಥರ ಗಿಡ ನೆಡ್ತಾ ಇದ್ದೀನಿ ಅಂತ ಹೇಳಿ ನೀನು ಸ್ಟೋರಿ ಅಪ್ಲೋಡ್ ಮಾಡಬೇಕು. ಓಕೆ, ಹಾಯ್, ಏನು ಹೆಸರು? ಮಾಡ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡ್ತೀರಾ ತಾನೆ? ಹಾಂ, ದಟ್ಸ್ ರೈಟ್. ಜಾಲಿಯಾಗಿರಿ ಲೈಫಲ್ಲಿ. ಹಾಂ, ಓಕೆ, ಬಾಯ್. ಬಿಡಿ, ಆಮೇಲೆ ಮೈಂಡ್ ವೈಸ್ ಇಲ್ಲಿಗೆ ಇಲ್ಲಿ ತನಕ ಕೇಳಿಸ್ತೀರಿ. ಓಕೆ, ಏನು ಮಾಡಬೇಕು ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ, ಅದನ್ನ ಸ್ಟೋರಿಗೆ ಹಾಕಿ. ಓಕೆನಾ? ಹಾಕ್ತೀರಾ? ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಯಾರು ಜಾಸ್ತಿ ಇದ್ದಾರೆ? ಕರೆಕ್ಟಾಗಿ ಹೇಳಿ, ಕರೆಕ್ಟಾಗಿ ಹೇಳಿ. ನಿಮ್ಗೆ ಓಕೆ, ನಿಮ್ಮಿಬ್ಬರಿಗೆ ಜಾಸ್ತಿ ಇದ್ದಾರೆ ಏನೋ? ಹೊಡಿತೀರಾ? ಹಂಗಲ್ಲ, ಬರೀ ಇಲ್ಲಿ ಹೊಡಿ. ಇವಾಗ ನೋಡಿದ್ದು ಗುರಾಯಿಸ್ಕೊಂತಾನೆ ನೋಡಿದ್ರಿ. ಏನಕ್ಕೆ ಹೊಡಿಯಂಗಿದ್ರೆ ಹೇಳ್ಬಿಡಿ, ಬೇಕಂದ್ರೆ ಇನ್ನೂ ಒಂದು 2 ಹೆಜ್ಜೆ ಆ ಕಡೆ ಹೋಗ್ಬಿಡ್ತೀನಿ ನಾನು. ಇಲ್ಲ, ಅವ್ರು ನೋಡಿದ್ರೆ ಅದೇ ಥರ ನೋಡಿದ್ರು, ಹಿಂಗೆ ಗುರಾಯಿಸ್ತಾ ಇದ್ರು. ಅದಕ್ಕೆ ಕೇಳೋದಪ್ಪ, ಹೊಡಿತೀರಾ ಅಂತ. ಇಲ್ವಾ? ಇಟ್ಸ್ ಓಕೆ. ಚಾಕ್ಲೇಟ್ಸ್ ತೊಗೊಳ್ತೀರಾ? ಮತ್ತು ನನ್ನ ಚಾಲೆಂಜ್ ಎಲ್ಲ ಹೆಂಗೆ ಕಂಪ್ಲೀಟ್ ಮಾಡಲಿ? ನಾನು ಸೇಲ್ ಮಾಡ್ತಾ ಇದ್ದೀನಿ. ಹಾಂ, ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕಾಗುತ್ತೆ. ನಾನು ನಿನಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಾ? ನಾನು ನೋಡಿದ್ರ ಆದರೂ ಒಂದು ಸ್ವಲ್ಪ ನನ್ನ ಮೇಲೆ ಕರುಣೆ ಇಲ್ವಾ? ಹಾಂ, ತೊಗೊಳ್ಳಿ, ಸಾಕಲ್ಲ. ನೋಡಿದ್ರಾ? 20 ಗೈಸ್, 10 ರೂಪೀಸ್ ಪ್ರಾಫಿಟು. ಸೇಲ್ ಮಾಡ್ಬಿಟ್ಟು ನೋಡಿದ್ರಾ? ನಿಮ್ಗೆಲ್ಲರಿಗೂ ಹಾಯ್ ಹೇಳ್ತಾರೆ, ನನಗೆ ಹೊಡಿಯಂಗೆ ನೋಡ್ತಾರೆ. ಎಷ್ಟು ಹಾಕ್ಬೇಕು? ನಾನು ಕೇಳ್ತೀನಿ, ಅಷ್ಟು ಹಾಕ್ತೀರಾ? ಆ್ಯಕ್ಚುಲಿ ಒಂದು ಸ್ವಲ್ಪ ಮನಿ ಇರೋರು ಅನ್ಸುತ್ತೆ, ಅದಕ್ಕೆ ಹ್ಞೂ ಅಂತ ಇದ್ದೀರಾ. ನಾನು ಎಷ್ಟು ಕೇಳ್ತೀರೋ ಅಷ್ಟು ಹಾಕ್ತೀರಾ ಅಂದರೆ ಹ್ಞೂ ಅಂತ ಇದ್ದೀರಲ್ಲ. ಹಾಯ್. ಹಾಂ, ಹಿಂಗೆ ಹೇಳಿ. ಕ್ಯಾಮ್ರಾ ಇದೆಯಲ್ಲ ಹಂಗೆ. ಓಕೆನಾ? ನೋಡಿದ್ರಾ? 1 ರೂಪಿ. ಆ್ಯಕ್ಚುಲಿ ಎಷ್ಟು ಕೇಳ್ತೀನೋ ಅಷ್ಟು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇವಾಗ 1 ರೂಪಿ ಜಾಸ್ತಿ ಆಗ್ತಾ ಇದ್ದಾರೆ. ಇಟ್ಸ್ ಓಕೆ, ನಿಮ್ಮ ಖುಷಿ. ಯಾಕೋ ಹಿಂಗೆ ಮಾಡ್ತೀಯಾ? ಬರತ್ತಮ್ಮ, ಸ್ಮಾರ್ಟ್ ಆಗಿದೆಯಾ? ಬರೋ ಒಂದೊಂದು ಗಿಡ ನಡಬೇಕು ಅಂತ. ಓಕೆನಾ? ಮಾಡ್ತೀರಾ? ಓಕೆ, ಚಾಕ್ಲೇಟ್ ಯಾರು ತೊಗೊಳ್ತೀರಾ? ಕಾಸು ಕೊಡು, ತಗೋ. ಆ್ಯಕ್ಚುಲಿ 20 ರೂಪೀಸ್ ಸೇಲ್ ಮಾಡಿದ್ದೀನಿ, 21 ರೂಪೀಸ್ ಪ್ರಾಫಿಟ್ ಇದೆ ಟೋಟಲ್ ಅಮೌಂಟ್. ಜಾಲಿಯಾಗಿರಿ. ಓಕೆನಾ? ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರಿದೆ. ಹಾಂ, ಓಕೆ ಗೈಸ್, ಮುಂದೆ ಹೋಗಿ ಕಂಟಿನ್ಯೂ ಮಾಡೋಣ. ಫಸ್ಟ್ ಚಾಕ್ಲೇಟ್ಸ್ ತೊಗೋಬೇಕು. ದಟ್ಸ್ ರೈಟ್. ಯಾಕಾಗಿರೋ ಮಾಡಬೇಕು ಅಂದರೆ ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದಿನ ಗಿಡ ನಡ್ರಿ. ಗಿಡ ನಡ್ತೀರಾ? ಬಾರ ನೀನು ಈ ಕಡೆ ಬರೋ. ಅಡ್ರೆಸ್ ಏನಕ್ಕೋ? ಮಾಂತೇಶ್. ಓಕೆ, ಡನ್. ಜಾಲಿಯಾಗಿರಿ. ಓಕೆನಾ? ಹ್ಯಾಪಿಯಾಗಿ ಓದಿ, ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ. ಬೇಡ ಅನ್ನಲ್ಲ, ಅದಕ್ಕೆ ತಕ್ಕಂಗೆ ಸ್ಟಡಿ ಮಾಡಿ. ಹೇಳ್ಬಿಡಿ ಫಸ್ಟ್. ಶಾಶಾವಲಿ ನನ್ನ ಹೆಸರು. ಶಾಶಾವಲಿ. ಶಾಶಾವಲಿ. ಹಾಂ, ಕರೆಕ್ಟಾ? ಹಾಂ, ಕರೆಕ್ಟ್. ಅನಾಸ್. ಸೈಯದ್ ತಾಹಿರ್. ತಾಹಿರ್. ಕರೆಕ್ಟಾ? ಜೀಲಾನ್.
ಇದು ಅವಂದು ಅವನದಿಲ್ಲ ಸೈಯದ್ ತಾಹಿರ್ ಎರಡು. ಎರಡೂನಾ? ಓಕೆ ಓಕೆ ಡನ್, ಪ್ರಾಬ್ಲಮ್ ಇಲ್ಲ, ಇಟ್ಸ್ ಓಕೆ. ಏನು ಮಾಡ್ತಾ ಇದ್ದೀರಾ ಎಲ್ಲ? BCA ಮಾಡ್ತಾ ಇದ್ದೀನಿ, ಡಿಗ್ರಿ. ನೀನು ಎಲ್ಲ ಒಂದೇ ಕ್ಲಾಸಾ? 31 ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀನಿ, ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗಿಡ ನೆಡ್ತಾ ಇದ್ದೀನಿ, ಓಕೆನಾ? ಗಿಡ ಹೇಗೆ ನೆಡ್ತೀನಿ ಅಂದರೆ, ಚಾಕ್ಲೇಟ್ಸ್ ಎಲ್ಲ ಸೇಲ್ ಮಾಡಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಅವೇರ್ನೆಸ್ ಥರ, ಲೈಕ್ ಅವರು ಬರ್ಡೇ ದಿನ ಅಟ್ಲೀಸ್ಟ್ ವರ್ಷಕ್ಕೆ ಒಂದೊಂದು ಗಿಡ ನೆಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಈಗ ವರ್ಷಕ್ಕೆ 4-5 ಗಿಡ ನೆಡು ಅಂದರೆ ಯಾರೂ ನೆಡಲ್ಲ ಅಲ್ಲ. ಈಗ ವರ್ಷಕ್ಕೆ ಅಟ್ಲೀಸ್ಟ್ ಅವ್ರ ಬರ್ಡೇ ದಿನ ಒಂದೊಂದು ಗಿಡ ನೆಡು ಅಂದಾಗ ಯೋಚನೆ ಮಾಡ್ತಾರೆ. ಅಟ್ಲೀಸ್ಟ್ ಕೇಳೋರು ಒಂದು 10 ಜನದಲ್ಲಿ ಒಂದು 20-30 ಜನ ಮಾಡ್ಬೋದು. ನಾನೇನಕ್ಕೆ 10 ಜನದಲ್ಲಿ 20 ಜನ ಅಂದೆ ಅಂದರೆ ಚೈನ್ ಲಿಂಕ್ ಥರ ಹೋಗ್ತಾ ಇರಬೇಕು, ಹಾಗಾಗಿ ಓಕೆನಾ? ಸೊ ನನ್ನ ಮೇಯ್ನ್ ರೀಸನ್ ಇದೇನೆ, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ. ಈ ಗಿಡ ನಡ್ತೀರಾ ಜೋರಾಗಿ ಹೇಳ್ರು, ಪರವಾಗಿಲ್ಲ, ಮೈಕಲ್ಲಿ. ಓಕೆ 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 ಓಕೆನಾ? ಇವಾಗ ಚಾಕ್ಲೇಟ್ ತೊಗೊಳ್ತೀರಾ ನನ್ನ ಹತ್ರಂದ? ತೊಗೊಳ್ತೀರಾ? ಗೈಸ್ ಫೈನಲಿ ಚಾಕ್ಲೇಟ್ನ ಸೇಲ್ ಮಾಡ್ತಾ ಇದ್ದೀನಿ. ಗೈಸ್ ಎಷ್ಟಕ್ಕೆ ತೊಗೊಳ್ತೀರಾ ಏನು ಅಂತ ಹೇಳ್ಬಿಡಿ. ಪ್ರೈಸ್ ಏನು ಚಾಕ್ಲೇಟ್? 10 ರುಪೀಸ್ ಇದೆ. ಓಕೆ. ಏಯ್ ಅಷ್ಟೇ, 10 ರುಪೀಸೇ ಕೊಡೋಂಗಿಲ್ಲ, ಎಕ್ಸ್ಟ್ರಾ ಕೊಡಬೇಕು ತಾನೇ ಗಿಡ ನೆಡಕ್ಕೆ. ನಾನು ನೋಡಿದ್ರಾ? ಇಷ್ಟಂದರೆ ಸೌಕರ್ಯ ಇರೋದು. ಹಾಂ ನೋಡಿ, ಎರಡೆರಡು ಹೆಸರು ಇಟ್ಕೊಂಡಿದ್ದಾರೆ, ಅದಕ್ಕೆ ಸೌಕಾರ ಅಂತ. ಯಾಕಂದರೆ ಟಿಫನ್ ಮಾಡಿ ಎಲ್ಲ ಕಲಾಸ್ ಮಾಡಿ ಬಂದಿದ್ದೀನಿ. ಏಯ್ ಪ್ರಾಬ್ಲಮ್ ಇಲ್ಲ ಮಗ, ಒಂದೇ ಚಾಕ್ಲೇಟ್ ತೊಗೊಂಡ್ರು ಪರವಾಗಿಲ್ಲ. 100 ರುಪೀಸ್ ಇದೆಯಲ್ಲೋ, ಚೇಂಜ್ ಇಲ್ಲ ಕಣೋ ನನ್ನ ಹತ್ರ. 100 ರುಪೀಸು ಗೈಸ್, ಹಂಗಂದ್ರೆ ನಮಗೆ ಎಷ್ಟು 70 ರುಪೀಸ್ ಪ್ರಾಫಿಟ್ ಇದೆ, 91 ರುಪೀಸ್ ಪ್ರಾಫಿಟ್ ಆಯ್ತು. ಇನ್ನೂ 9 ರೂಪಾಯಿ ಸಿಕ್ಕಿದ್ರೆ ಚಾಲೆಂಜ್ ಕಂಪ್ಲೀಟೆಡು. ಮೈಂಡ್ ವೈಸಲ್ಲಿ ಏನು ಯೋಚನೆ ಮಾಡ್ತಿದ್ದೆ ಕರೆಕ್ಟಾಗಿ ಹೇಳು. ಏನಿಲ್ಲ. ಇಲ್ಲ 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 ಮಗ, ನಿಜ ಹೇಳು, ಯೋಚನೆ ಮಾಡಿದ್ನಾ ಇಲ್ವಾ ಮೈಂಡ್ ವೈಸಲ್ಲಿ? ಹೌದೌದು. ನೀನು ಯೋಚನೆ ಹುಡುಗಿ ನೋಡಕತ್ತೀನಿ ಅಲ್ಲಿ. ಎಲ್ಲೋ ಯಾರು ಚೆನ್ನಾಗಿರೋರು ಇಲ್ವಲ್ಲ ಅಲ್ಲಿ? ನನಗಂತೂ ಸತ್ಯವಾಗ್ಲೂ ಗೊತ್ತಾಗಿಲ್ಲ, ನೋಡೋಣ. ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ, ಕರ್ಕೊಂಡೋಗಿ ತೋರಿಸ್ತಾನೆ ಹುಡುಗಿರ್ನ. ದೂರದಿಂದ ನೋಡಿದಾಗ ಒಂಥರ ಇರ್ತಾರೆ, ಹತ್ರ ಹೋದಾಗ ಒಂಥರ ಇರ್ತಾರಪ್ಪ. ಮತ್ತೊಂಚೂರು ಸ್ಮೈಲ್ ಮಾಡಿ, ನೀವು ಟೆರರಾಗಿ ನೋಡ್ತಾ ಇದ್ರೆ ನಂಗೆ ಭಯ ಆಗುತ್ತೆ. ನನಗೂ ಹೊಟ್ಬಿಟ್ಟು ಗಡ ಗಡ ಎಲ್ಲಿ ಹೊಡೆದಿರ್ತಾರೋ ಏನು ಮಾಡ್ತಾರೋ ಅಂತ. ಕೈಯಲ್ಲಿ ಬೇರೆ ಎಲ್ಲ ಫೋನ್ಗಳು ಇಟ್ಟಿದ್ದೀರಾ, ತೆಗೆದ್ರು ಅಪ್ಪಂಬಿಟ್ಟು ಹೊಡೆದ್ರೆ ಏನು ಮಾಡಲಿ? ನನ್ನ ಹೆಸ್ರೇನು ಹೇಳಿ ಫಸ್ಟು ಒಂದು ನಿಮಿಷ. ನನ್ನ ಹೆಸರು ಅನುಷಾ ಅಂತ. ಸಂಜನಾ. ಸಂಜನಾ, ಓಕೆ ಡನ್, ನೋ ಪ್ರಾಬ್ಲಮ್, ಚೆನ್ನಾಗಿದೆ ಹೆಸರು, ಅದಕ್ಕೆ ಹೇಳಿದೆ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಬೇಕು. ಗಿಡ ನೆಡ್ತೀರಾ? ಅದನ್ನ ಸ್ಟೋರಿಗೆ ಹಾಕಬೇಕು, ಲೈಕ್ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಇದಕ್ಕೆಲ್ಲ ಹಾಕಬೇಕು. ಹಾಕ್ತೀರಾ? ಹಾಕಲ್ಲ? ಆಗ್ತೀವಿ. ಬರ್ಡೇ ದಿನ ಗಿಡ ನಡಿ ಅಂದರೆ ಎಲ್ಲ ಒಂಥರ ಬೇಜಾರಾಗ್ಬಿಡುತ್ತೆ, ಬೋರ್ ಹೊಡೆದ್ಬಿಡುತ್ತೆ. ಬಟ್ ಇದು ಯಾವ ಥರ ಕಲ್ಚರ್ ಆಗಬೇಕು ಅಂದರೆ, ಇವಾಗ ಒಂದು 10-20 ವರ್ಷ ಮುಂಚೆ ಯಾರು ಕೇಕ್ ಕಟ್ ಮಾಡ್ತಾ ಇರಲಿಲ್ಲ. ಈಗ ಬರ್ಡೇ ಅಂದಿದ ತಕ್ಷಣ ಕೇಕು, ನಿಜ ತಾನೇ? ನೀವು ಕಟ್ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ? ಇಲ್ಲ, ಮಾಡಿಲ್ಲ. ಹ್ಞೂ ಹಂಗೆ, ಇವಾಗ ಬರ್ಡೇ ಅಂದಿದ ತಕ್ಷಣ ಫಸ್ಟ್ ಕೇಕ್ ನೆನಪಾಗುತ್ತೆ. ಅದೇ ಥರನೇ ಇನ್ನೊಂದು 10 ವರ್ಷ ಬಿಟ್ಟು ನೋಡಿದಾಗ ಬರ್ಡೇ ಅಂದರೆ ಏನು ನೆನಪಾಗಬೇಕು ಹೇಳಿ? ನಾವು ಇಟ್ಟಿರೋಂಥ ಗಿಡ ನೆನಪಾಗ್ಬೇಕು. ಇಟ್ಟಿರೋ ಅಂತಲ್ಲ, ಗಿಡ ನೆನಪಾಗಬೇಕು, ಇಡಬೇಕು. ಪ್ರತಿ ವರ್ಷವೂ ನಾವು ಗಿಡ ಇಡಬೇಕು, ಅದನ್ನು ಮರಿಬೇಡಿ. ಯಾಕಂದ್ರೆ ನಾವು ಒಂದು ವರ್ಷ ಇಟ್ಬಿಟ್ಟು ಬಿಟ್ಬಿಟ್ರೆ ಏನು ಯೂಸ್ ಇಲ್ಲ. ಏನಕ್ಕೆ? ನಿಮ್ಮ ಕೈಯಲ್ಲಿ ಆಗಿದ್ದು ಏನು ಅಂದರೆ, ವರ್ಷಕ್ಕೊಂದು ಗಿಡ ನೆಡಬೇಕು, ಓಕೆನಾ? 10 ರೂಪಾಯಿ ಇದೆ ತಾನೇ? ಹಾಂ ಸಾಕು ನನಗೆ. ನೀವು ಖುಷಿಯಿಂದ ಮಾತಾಡಿದ್ರಲ್ಲ ಅಷ್ಟೇ ಸಾಕು. 10 ರುಪೀಸ್ ಗೈಸ್, 10 ರುಪೀಸ್ ಕೊಡ್ತಾ ಇದ್ದೀನಿ. ನಾವು ಇನ್ನೊಂದು ಚಾಕ್ಲೇಟ್ ತೊಗೊಂಡು ಅದನ್ನ ಸೇಲ್ ಮಾಡಿ ನಾವು ಒಂದು ಗಿಡ ನೆಡೋಣ, ಓಕೆನಾ? ಓಕೆ. 31 ಜಿಲ್ಲೆಗೂ ಹೋಗ್ತಾ ಇದ್ದೀನಿ, 30 ದಿನದ ಒಳಗಡೆ. ಪ್ರತಿ ಜಿಲ್ಲೆಗೂ ಹೋಗಿ ಏನು ಮಾಡ್ತೀನಿ ಅಂದರೆ, ಸ್ಟೂಡೆಂಟ್ಸ್ ಮಧ್ಯೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಅವೇರ್ನೆಸ್ ಅಂದರೆ ಈ ಥರ ಚಾಕ್ಲೇಟ್ಸ್ ಏನಂತ ಸೇಲ್ ಮಾಡ್ತೀನಿ. ಅವ್ರಿಗೆ ಸೇಲ್ ಮಾಡ್ತಾ ಅವ್ರಿಗೆ ಪರಿಸರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಈಗ ತುಂಬ ನಾಶ ಮಾಡ್ತಾ ಇದ್ದಾರೆ ಪರಿಸರನ, ಕರೆಕ್ಟಾ? ಮರಗಳು ಕಡಿತಾರೆ ಹೊತ್ತು ಯಾರೂ ಗಿಡ ನೆಡ್ತಾ ಇಲ್ಲ. ಮೈನ್ ರೀಸನ್ ಅದೇನೇ ನಾನು ತೊಗೊಂಡಿದ್ದು. ಇವಾಗ ಸ್ಕೂಲ್ ಸ್ಟೂಡೆಂಟ್ಸ್ಗೋ ಇಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೋ ಹೋಗ್ಬಿಟ್ಟು ನಾನು ಬಂದ್ಬಿಟ್ಟು, ಈಗ ಮಗ ನೀನು ತಿಂಗಳು ಒಂದೊಂದು ಗಿಡ ನೆಡೋದ್ರೆ ಯಾರೂ ನೆಡಲ್ಲ, ನೆಡ್ತಾರಾ? ಹಾಂ, ಹಾಗಾಗಿ ಬಂದ್ಬಿಟ್ಟು ಅವ್ರು ಅಟ್ಲೀಸ್ಟ್ ಅವ್ರು ಹುಟ್ಟಿದ ಹಬ್ಬದ ದಿನ ಒಂದು ದಿನ ಬಂದ್ಬಿಟ್ಟು ಒಂದೊಂದು ಗಿಡ ನೆಡಬೇಕು. ಹಾಂ ಹಾಂ ಮೊದಲು ನಮ್ಮ ಬರ್ಡೇ ದಿನ ಗಿಡ ನೆಟ್ಟಿಲ್ಲ. ನಮ್ಮ ಕೈಲಾದಷ್ಟು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಏನೋ ಒಂದು ಊಟ ವ್ಯವಸ್ಥೆ ಆಗಲಿ, ಒಂದು ಅವ್ರಿಗೆ ಬಟ್ಟೆಗಳು ಕೊಡೋದಾಗಲಿ, ನಮ್ಮ ಅಪ್ಪುಬಾದ್ ಫಿಲಿಮ್ಗಳಾಗಲಿ, ನಮ್ಮ ಯುವ ರಾಜ್ಕುಮಾರ್ ಅಣ್ಣಂದು ಫಿಲಿಮ್ಗಳಾಗಲಿ, ಅವ್ರದ್ದು ಒಂದು ಫಿಲಿಮ್ ಪ್ರಮೋಷನ್ದಾಗಲಿ ಏನೇ ಇರಲಿ, ಆ ಒಂದು ಸಮಯದಲ್ಲಿ ನಾವು ನಮ್ಮ ಕೈಲಾದಷ್ಟು, ನಮ್ಮ ಅಪ್ಪು ಯೂತ್ ಬ್ರಿಗೇಡ್ ಅಂತ ನಮ್ಮ ಸಂಘಟನೆ ಇದೆ, ನಮ್ಮ ಹುಡುಗರೆಲ್ಲ ಸೇರಿಬಿಟ್ಟು ಎಲ್ಲರೂ ಸ್ವಲ್ಪ ದುಡ್ಡು ಹಾಕ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅದು ನಾವು ಕೈಲಾದಷ್ಟು ಮಾಡ್ತೀವಿ. ಗಿಡ ನೆಟ್ಟಿಲ್ಲ, ಈ ಒಂದು 2 ಗಿಡ ನೆಟ್ಟಿದ್ವಿ 3-4 ವರ್ಷದ ಹಿಂದೆ. ಬಟ್ ಇನ್ಮೇಗಿಂದ ನಾವು ಒಂದು ಎಚ್ಚರಿಕೆ ಇದು ಮಾಡ್ಕೊಂಡು ಇನ್ಮೇಗಿಂದ ಗಿಡ ನೆಡೋಂಥ ಕೆಲಸಗಳು. ಥ್ಯಾಂಕ್ ಯು ಅಣ್ಣ, ಸೋ ಮಚ್. ಆ್ಯಕ್ಚುಲಿ ಈ ಒಂದು ವಿಷಯಕ್ಕೇನೆ ನಾನು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇರೋದು. ಅಂದರೆ ಏನು ಅಂದರೆ, ನಾವು ಪ್ರತಿಯೊಂದು ಒಳ್ಳೆಯ ವಿಷಯ ಮಾಡಬೇಕಾದ್ರೆ, ಓಕೆನಾ, ಅದ್ರ ಜೊತೆಗೆ ನಮ್ಮ ಮಧ್ಯೆ ಬಂದ್ಬಿಟ್ಟು ಒಂದೊಂದು ಗಿಡ ಇರಬೇಕು, ಕರೆಕ್ಟ್ ಅಲ್ಲ? ಕರೆಕ್ಟ್. ಯಾಕಂದರೆ ಪರಿಸರ ನಮಗೆಲ್ಲ ಕೊಡುತ್ತೆ, ನಾವು ಪರಿಸರಕ್ಕೆ ಏನೂ ಕೊಡ್ತಾ ಇಲ್ಲ.
ಇರೋ ನಿಜ ಅದೇನೆ. 100% ಈ ಥರನೇ ಚಾಕ್ಲೇಟ್ ಎಲ್ಲ ಹಾಲು ಕುಡಿದ್ರೆ ಸಂತೋಷ ಆಯಿತು. ನಾವು ಈಗ ಅದನ್ನು ಮುಂದಿನ ದಿನಗಳಲ್ಲಿ ಎಚ್ಚರಿಸ್ಕೊಂಡು ಆ ಒಂದು ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಆದರೆ ನಮ್ಮ ಅಪ್ಪು ಬಾಸು ಬಸವ ದಿವಸ ಕೆಲವೊಂದು ಅಪ್ಪು ಬಾಸ್ ಏನೇ ಒಂದು ಮಾಡ್ತಿದ್ರೆ ಆ ಒಂದು ದಿನಗಳಲ್ಲಿ ನಾವು ಗಿಡಗಳು ಎಲ್ಲ ಹಂಚಿದ್ದೀವಿ. ಭಾಳ ಸಾವಿರಾರು ಗಿಡಗಳು ಹಂಚಿದ್ದೀವಿ. ಬಟ್ ನಾವು ಕೆಲವುಗಳು ಭಾಳ ನೆಟ್ಟಿಲ್ಲ, ನಾವು ಕೆಲವುಗಳು ನೆಟ್ಟಿದ್ದೀವಿ. ಇನ್ನಾಗಿಂದ ನಮ್ಮ ಸುತ್ತಮುತ್ತಲ ಇರೋ ಕಡೆ ಎಲ್ಲ ನಾವು ಗಿಡಗಳು ನಟ್ಕೊಂಡು ಒಂದು ಪರಿಸರನ ಉದ್ಧಾರ ಮಾಡೋ ಒಂದು ವಿಚಾರದಲ್ಲಿ ನಾವು ಮಾಡ್ತೀವಿ. ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನೋಡ್ಬಿಟ್ಟು ಮಾತಾಡಿಸಿ ತುಂಬ ಖುಷಿ ಅನ್ನಿಸ್ತು. ನಮ್ಮ ಹೆಸರು ರಘು ಅಂತ ಅವರು. ಗುರು ಅಂತ, ರಾಮು ಅಂತ, ವೆಂಕಟೇಶ್ ಅಂತ. ಓಕೆ, ಎಲ್ಲರೂ ಸಪೋರ್ಟು ಬಂದ್ಬಿಟ್ಟು ನಮಗೆ ಬೇಕು. ಗೈಸ್ ಫೈನಲಿ ಬಂದ್ಬಿಟ್ಟು ನರ್ಸರಿ ಹತ್ರ ಬಂದಿದ್ದೀವಿ ಗಿಡ ತೊಗೊಳಕ್ಕೆ. ಗಿಡ ಕೊಟ್ಟಿದ್ದೀರಾ? ನಾವು ಇದು ಗಿಡದ ಜಾತಿ ಮರದ ಜಾತಿ ಆಗೋದು. ಓಕೆ, ಫ್ಲವರ್ ಬರ್ತೈತೆ. ಹಾಂ, ಅದು ನೆರಳು ಬರುತ್ತೆ, ನೆರಳು ಬರ್ತೈತೆ. 4 ಜನ ನೋಡಕ್ಕೆ ಚೆನ್ನಾಗಿ ಆಕೈತೆ. ಓಕೆ, ಮ್ಯಾಗ ಫ್ಲವರ್ ಟೈಪ್ ಬರ್ತೈತೆ. 100 ರೂಪಾಯಿಗೆ ತೊಗೊಂಡಿದ್ದೀನಲ್ಲ. 100 ರೂಪಾಯಿ ಕೊಟ್ಟಿದ್ದು. ಹಾಂ ನೋಡಿ, 100 ರೂಪಾಯಿಗೆ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಅಮೌಂಟ್ ಹಾಕಿಲ್ಲ ಗೈಸ್. ಓಕೆನಾ, ಈಗ ಬನ್ನಿ ನಾವು ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಗಿಡ ನಡೋಣ. ಅಣ್ಣ ನಿಮ್ಮ ಹೆಸರು? ವೀರೇಶ್ ಅಂತ ಸರ್. ವೀರೇಶ್ ಅಂತನಾ? ಓಕೆ, ಥ್ಯಾಂಕ್ ಯು ಅಣ್ಣ, ತುಂಬ ಥ್ಯಾಂಕ್ಸ್. ಓಕೆ ಹಂಗೆ ಮರ ಹಚ್ಚಿಬಿಟ್ಟಿಲ್ಲ. ಏನು ಹೆಸರು ಕೊಡೋದು ಸರಿ. ಇವಾಗ ಹೋದ್ರೆ ಭಾರಿ ಖುಷಿಯಾಗಿ ನೋಡಿ. ನಮ್ಗೆ 7ರಿಂದ 9 ಗಂಟೆವರೆಗೂ ಬರೀ ನೀರು ಬಿಡ್ತಿದ್ದೆ. ಸಕ್ಸಸ್ಫುಲ್ಲಾಗಿ 18ನೇ ಜಿಲ್ಲೆನ ಕಂಪ್ಲೀಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಈ ಕೆಲಸ ಇಷ್ಟು ಬೇಗ ಆಗಿದ್ದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ಎಲ್ಲರೂ ಸೇರಿ ಮಾಡಿರೋದಕ್ಕೆ ಇಷ್ಟು ಬೇಗ ಆಯಿತು. ನಮ್ಮ ಜೊತೆ ಇದ್ದಾರೆ. ಸೊ ಸರ್, ನಿಮ್ಮಿಂದ 1-2 ಮಾತು ಮಕ್ಕಳಿಗೋಸ್ಕರ, ಓಕೆನಾ? ಮತ್ತು ನೀವು ಬಂದ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಮಕ್ಳಿಗೆ ಎಲ್ರಿಗೂ ಹೇಳ್ಬೇಕು ಅಂತ ನೀವು ಒಂದು ಸತಿ ಹೇಳ್ಬಿಡಿ ಮಕ್ಕಳಿಗೆ. ಅವ್ರವ್ರ ಹುಟ್ಟಿದ ಹಬ್ಬದ ದಿನ ಒಂದೊಂದು ಗಿಡ ನಟ್ಟು ಅದನ್ನ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೇಳಿ. ಸೊ ಪರಿಸರ ನಮಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನೀವೇ 1-2 ಮಾತು. ಪ್ರತಿ ವರ್ಷ ಜೂನ್ 5ನೇ ತಾರೀಕು ನಾವು ಪರಿಸರ ದಿನಾಚರಣೆ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಪ್ರತಿದಿನ ಅವಶ್ಯಕತೆ ಇದಕ್ಕೆ ಬಂದಂಗೆಲ್ಲ ಒಂದೊಂದು ಕಾರ್ಯಕ್ರಮದಲ್ಲೆಲ್ಲ ಒಂದೊಂದು ಗಿಡಗಳನ್ನು ನೆಡೋದ್ರ ಮೂಲಕ ಅವುಗಳನ್ನು ಕಾಪಾಡೋದ್ರ ಮೂಲಕ ನಮ್ಮ ಪರಿಸರದಲ್ಲಿ ಹೆಚ್ಚು ಗಿಡಗಳನ್ನು ನಾವು ಬೆಳೆಸುವ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅಂತ ನಾವು ಹೇಳ್ತೀವಿ. ಪರಿಸರವು ವ್ಯಕ್ತಿಗೆ ಭಾಳಷ್ಟು ಮುಖ್ಯ. ಮನುಷ್ಯ ಪರಿಸರ ಜೀವಿಯಾಗಿರ್ತಾನೆ. ನಮ್ಮ ಪರಿಸರ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಜನರಿಗೆ ಎಲ್ಲ ರೀತಿಯ ಒಂದು ಆರೋಗ್ಯವನ್ನು ಕಾಪಾಡೋಕ್ಕೆ ಸಾಧ್ಯ ಅಂತ ಹೋಗುತ್ತೆ. ಆದ ಕಾರಣ ಪರಿಸರವನ್ನು ಉಳಿಸಿ ಬೆಳೆಸೋದಕ್ಕೆ ಎಲ್ಲ ಮಕ್ಕಳಿಗೆ ಗಿಡ ನೆಡೋದಕ್ಕೆ ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಬೆನ್ನೂರು ಅಂತ. ಪರಿಸರ ಜಾಗೃತಿ ಮೂಡಿಸಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ವಿಘ್ನೇಶ್ವರ. ಓಕೆ, ಪರಿಸರವೇ ನಮ್ಮ ಉಸಿರೇ ನಮ್ಮ ಪರಿಸರ ಹೊರತಾಗಿ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಪರಿಸರ ಉಳಿದ್ರೆ ನಮ್ಮ ಜೀವ, ಇಲ್ಲ ಅಂದರೆ ಪರಿಸರ ನಾಶ ಆದರೆ ನಮ್ಮ ಜೀವ ನಾಶವಾಗುತ್ತದೆ. ಈ ಪರಿಸರ ಉಳಿಬೇಕಂದ್ರೆ ನಾವು ಎಲ್ಲ ಗಿಡ ಮರಗಳನ್ನು ಸಸಿಗಳನ್ನು ನೆಡಬೇಕು. ಒಂದು ಮರ ಒಂದು ವರ್ಷಕ್ಕೆ ಸುಮಾರು 40 ಲಕ್ಷ ರೂಪಾಯಿದಷ್ಟು ಆಕ್ಸಿಜನ್ನ ನಮಗೆ ಪ್ರೊಡ್ಯೂಸ್ ಮಾಡ್ತದೆ. ನಮ್ಮ ಅನ್ನ ಆಹಾರಕ್ಕಿಂತ ಮಿಗಿಲಾದಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್, ಆಮ್ಲಜನಕ. ಇದು ನಮಗೆ ಅತ್ಯತ್ಯವಶ್ಯಕ ಬೇಕು. ಈ ಆಮ್ಲಜನಕವನ್ನು ಕೊಡ್ತಕ್ಕಂಥ ಜೀವ ಯಾವುದಪ್ಪ ಅಂದ್ರೆ ಗಿಡ ಮರಗಳು. ಇಂದನೇ ನಾವು ಕಡ್ದು ಹಾಕಿಬಿಟ್ಟು ನಾಶ ಮಾಡಿದ್ರೆ ನಮ್ಮ ಕುತ್ತಿಗೆನ ನಾವೇ ಕತ್ಕೊಂಡಂಗಾಗುತ್ತದೆ. ಅದಕ್ಕೆ ಎಲ್ಲರೂ ಪರಿಸರ ಉಳಿಸ್ಬೇಕು, ಬೆಳೆಸಬೇಕು. ಅದೇ ಥರನಾಗಿ ಎಲ್ಲರೂ ಏನಪ್ಪ ಅಂತಂದರೆ ನಮ್ಮ ಮನೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಹುಡುಗರು ತಮ್ಮ ಜನ್ಮ ದಿನಾಂಕದಂದು ಕನಿಷ್ಠ 1 ಮರ ಆದರೂ ಕೂಡ ಸಸಿಗಳನ್ನು ನೆಡಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾರೊಬ್ಬರು ಒಂದು ಹೊಸ ಸದಸ್ಯ ಹುಟ್ಟಿದೆ ಅಂದರೆ ಆವಾಗಲೂ ಸಹಿತ 1 ಮರವನ್ನು ಬೆಳೆಸಬೇಕು. ಮದುವೆ ಆತಂದ್ರೂ ಕೂಡ ಆ ಮದುವೆ ಸ್ಮರಣಾರ್ಥವಾಗಿ ನೆನಪಿಗೋಸ್ಕರ ಮದುವೆ ದಿನವೂ ಸಾಧ್ಯ ಆದಷ್ಟು ವಧುವರರಲ್ಲಿ ಎಲ್ಲರೂ ಕೂಡ ಮರ ನೆಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾತ್ರ ಅಲ್ಲ, ಈವೇನ್ ಮನೆಯಲ್ಲಿ ಯಾರಾದರೂ ಅಕಸ್ಮಾತ್ ತೀರ್ಕೊಂಡ್ರೂ ಸಹಿತ ಅವರ ನೆನಪಿಗೋಸ್ಕರವಾಗಿ ಮರವನ್ನು ಕೂಡ ನೆಟ್ಟರೆ ಭಾಳ ಸಂತೋಷ. ಹೀಗೆ ಎಲ್ಲರೂ ಒಂದು ಪರಿಸರ ಉಳಿಸುವಂಥ ಕೆಲಸವನ್ನು ಮಾಡಬೇಕು. ವಿಘ್ನೇಶ್ವರು ಈ ಪರಿಸರ ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನು ಯೂಟ್ಯೂಬ್ ಮೂಲಕ ಮಾಡ್ತಾಯಿದ್ರೆ ಅವ್ರು ತುಂಬ ಆಭಾರಿಯಾಗಿದ್ದೇನೆ, ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಕಾಲೇಜು ನಮ್ಮ ವಿದ್ಯಾರ್ಥಿಗಳು ಸಹಿತ ನಾನು ಎಲ್ಲರೂ ಒಂದೊಂದು ಮರ ನೆಡ್ಸಕ್ಕಂಥದ್ದನ್ನು ನಾವು ಹೇಳ್ತೀವಿ. ಅದೇ ಥರ ನಾವು ಯಾವಾಗಲೂ ನಾವು ಸೇವೆಯಲ್ಲಿ ಸೇರಿದಾಗಿಂಥ ಒಂದು ಈ ಪರಿಸರ ಉಳಿಸ್ಕೊಂಥ ಕೆಲಸ ನಾವು ಮಾಡ್ತಾನೆ ಬಂದಿದ್ದೀವಿ, ಈಗಲೂ ಮಾಡ್ತಾಯಿದ್ದೀವಿ, ಮುಂದುವರಿಸ್ತಾ ಇದ್ದೀವಿ. ಮಕ್ಕಳ ಕಡೆಯಿಂದ ನಾವು ಸೇರಿಕೊಂಡು ಕೆಲಸ ಮಾಡ್ತೀವಿ. ಈ ನಮ್ಮ ಸ್ಕೂಲ್ನಲ್ಲೂ ಕೂಡ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟಿದ್ದೀವಿ. ನಾವು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀವಿ ಎಲ್ಲ ಕಡೆ ನಾವು ಮರಗಳನ್ನು ನೆಟ್ಟು ಬೆಳೆಸಿದ್ದೀವಿ.
ಇವತ್ತು ಆ ಒಂದು ಸೇವೆ ಮಾಡಿ ಸಲ್ಲಿಸಿ ಬಂದಂಥ ನಾವು ಆ ಕಾಲೇಜಿಗೆ ಹೋದಾಗ ಆ ಎತ್ತರಕ್ಕೆ ಬೆಳೆದಂಥ ಮರ ನೋಡಿದಾಗ ಬೆಲೆ ಕಟ್ಟಲಾರದಷ್ಟು ನಾವು ಒಂದು ಕಾಣಿಕೆಯನ್ನು ಕೊಟ್ಟೇವಲ್ಲಪ್ಪ ಅನ್ನೋ ಪರಿಸರಕ್ಕೆ ಅನ್ನೋದು ಸಂತೋಷ ಆಗ್ತದೆ. ಆ ಗಿಡ ಮರ ನೋಡೋದಪ್ಪ ಭಾಳ ಆನಂದ ಸಂತೋಷವನ್ನು ನಾವು ಪಡ್ತಾಯಿದ್ದೀವಿ. ಅದೇ ಥರನಾಗಿ ತಾವು ಸಹಿತ ಇದು ನಾವು ಏನಪ್ಪ ಅಂದ್ರೆ ಮಕ್ಕಳಿಗೆ ಒಂದು ರೀತಿ ಒಂದು ಒಪ್ಪತ್ತು ಅನ್ನ ಕೊಡಲಿದ್ರೆ ಚಿಂತಿಲ್ಲ, ಸಸ್ಯನ ನೆಟ್ಟು ಅದಕ್ಕೆ ದಿನ ಏನಪ್ಪ ಅಂದ್ರೆ ರಕ್ಷಣೆ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ತಮ್ಮ ಬುದ್ಧಿನ ವಿಘ್ನೇಶ್ವರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸರ್. ಈ ನಮ್ಮ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿತ್ತವಾಡ್ಗಿ, ಇದು ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಮಾತಾಡ್ತೀನಿ. ಅದು ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರು ಹೇಳ್ದಾಗ ಪ್ರತಿಯೊಂದು ವಿಷಯನೂ ನೆನ್ಪಿಟ್ಕೊಳ್ಳಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮಗೆ ಪರಿಸರ ತುಂಬ ಮುಖ್ಯ. ಒಂದೊಂದು ಗಿಡ ನಡಿ ಅನ್ನೋದು ಕಾನ್ಸೆಪ್ಟು, ಓಕೆನಾ? ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಅಂತ ಕೇಳ್ತಾ ಬನ್ನಿ ನೆಕ್ಸ್ಟ್ ಜಿಲ್ಲೆಗೆ ಹೋಗೋಣ. ವೆಯ್ಟ್ ಮಾಡ್ತಾ ಇದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಬನ್ನಿ ಹೋಗೋಣ.